ನಮಸ್ಕಾರ ವೀಕ್ಷಕರೇ, 11 ವಿಲ್ಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಶುಕ್ರ ದಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಶುಕ್ರ ದಶ ಅನ್ನೋದು 20 ವರ್ಷಗಳ ಕಾಲ ದೀರ್ಘವಾಗಿ ಬರುವಂಥ ದಶ. ಈಗ ಆಲ್ರೆಡಿ 7 ವರ್ಷ ಕೇತು ದಶ ನೀವು ಆಲ್ರೆಡಿ ಅನುಭವಿಸಿರ್ತೀರಾ. ಈ ಶುಕ್ರ ದಶ ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಮ ಲೈಫಲ್ಲಿ ನೀವು ಸ್ಟ್ಯಾಂಡ್ ಆಗ್ತಿರೋ ಅಥವಾ ಡೌನ್ ಆಗ್ತಿರೋ ಅನ್ನೋದನ್ನು ನಿಂತಿರುತ್ತೆ. ಯಾಕೆಂದರೆ ಇದು 20 ವರ್ಷ ಬರುತ್ತಲ್ವ, ಇದು ನಿಮ್ಮ ಲೈಫನ್ನು ಟರ್ನ್ ಮಾಡುವಂಥ ಎಲ್ಲ ಚಾನ್ಸಸ್ಸು ಎಲ್ಲ ಪಾಸಿಬಿಲಿಟೀಸು ಇರುತ್ತೆ. ಶುಕ್ರದಶ ಚೆನ್ನಾಗಿತ್ತಾ, ನೀವು ಏನು ಬೀದಿಲಿದ್ದವ್ರು ಬೇಕಾದ್ರೆ ಕೋಟ್ಯಾಧಿಪತಿಯಾಗಿ ಮೆರಿಬೋದು, ಅಥವಾ ಏನಂತ ಒಳ್ಳೆಯದಿಲ್ಲ ತುಂಬ ಕೆಟ್ಟದಾಗಿದೆ ಅಂದರೆ ಬ್ಯಾಂಕ್ ಕರಪ್ಟ್ ಆಗಿ ಬೇರೆ ದೇಶಕ್ಕೆ ಕೂಡ ಓಡೋಗ್ಬೋದು. ಆ ಥರ ಒಂದು ಈ ದಶ ನಿಮ್ಮ ಲೈಫನ್ನೇ ಟರ್ನ್ ಮಾಡುವಂಥ ಕೆಪಾಬಿಲಿಟಿ ಹೊಂದಿರುವಂಥ ದಶ. ಮೋಸ್ಟ್ ಆಫ್ ದ ಟೈಮ್ ಅಂದರೆ ಒಂದು 100 ಜನಕ್ಕೆ ನಾವು ಎಕ್ಸಾಂಪಲ್ ತಗೊಂಡಾಗ ಒಂದು 75 ಜನಕ್ಕೆ ಇದು ಓಕೆ, ತೊಂದರೆ ಇಲ್ಲ, ಚೆನ್ನಾಗಿದ್ದೀನಿ, ಪರವಾಗಿಲ್ಲ ಅನ್ನೋ ಥರನೇ ಇರುತ್ತೆ. ಇನ್ನು 25% ಜನ ಏನಿರ್ತಾರಲ್ಲ ಅವರಿಗೆ ಒಂದು ಸ್ವಲ್ಪ ಕೆಟ್ಟದಾಗೆ, ಅಂದರೆ ತುಂಬ ಕೆಟ್ಟದಾಗೆ ಅವ್ರಿಗೆ ಫಲಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಅವರು ದೀರ್ಘವಾದಂಥ ಈ 20 ವರ್ಷಗಳು ಭಾಳ ಪೇಯ್ನನ್ನು ಅನುಭವಿಸ್ತಾರೆ, ಭಾಳ ನೋವುಗಳನ್ನು ಅನುಭವಿಸ್ತಾರೆ 25% ಜನ ಮಾತ್ರ. ಇನ್ನು 75% ಜನ ಇರ್ತಾರೆ, ಅವರಿಗೆ ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ಅಫ್ಕೋರ್ಸ್ ಕಷ್ಟ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ ಅಲ್ವಾ. ಸಣ್ಣ ಪುಟ್ಟ ಕಷ್ಟಗಳಿಗೆ ಏನು ಹೆದರ್ಕೊಳ್ಳೋಂಥದ್ದು ಏನು ಬೇಕಾಗಿಲ್ಲ. ಏನೋ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಪರವಾಗಿಲ್ಲ, ತೀರಿಸ್ಕೊಳ್ಳಿರಂತೆ. ಶುಕ್ರದಶ ನಿಮಗೆ ಕೆಪಾಸಿಟಿ ಕೊಡುತ್ತೆ. ಸಾಲ ಮಾಡ್ಕೊಂಡಿರೋದನ್ನೆಲ್ಲ ನೀವು ಪ್ರಾಬ್ಲಮ್ ಅಂತ ಹೇಳಬೇಡಿ. ಅಂದರೆ ಹೌದು, ದೊಡ್ಡ ದೊಡ್ಡ ಮಟ್ಟಿನ ಸಾಲಗಳು ನೀವು ಒಂದು ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ಆದರೆ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಅದಕ್ಕೋಸ್ಕರ ದುಡ್ಡು ಖರ್ಚಾಯಿತು, ಅಯ್ಯೋ ಶುಕ್ರದಶ ನನಗೆ ಹಿಂಗೆ ಮಾಡಿಬಿಡ್ತು, ಹಂಗೆ ಮಾಡಿಬಿಡ್ತು, ಆ ಥರ ಎಲ್ಲ ಬೇಡ. ಶುಕ್ರದಶ ಆ್ಯಕ್ಚುಲಿ ಅಂದರೆ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಆ ದಶದಲ್ಲಿ, ಆ ದಶ ಟೈಮ್ ಪೀರಿಯಡಲ್ಲಿ ತುಂಬ ಚೆನ್ನಾಗಿ ಕಾಟ ಕೊಡುತ್ತೆ. ಆ ಕಾಟ ನಿಮಗಿಲ್ಲ, ಜಸ್ಟ್ ಏನು ತೊಂದರೆ ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಅಂದರೆ ಸಾಕು. ನೀವು ಆ 75% ಜನದಲ್ಲಿ ಒಬ್ಬರಾಗಿರ್ತೀರ. ನೀವು ಅದಕ್ಕೆ ಖುಷಿ ಪಡಬೇಕಾದಂಥ ವಿಚಾರ ಇದು. ಇನ್ನು 25%ಅಲ್ಲಿ ಅಂದರೆ ಹೇಳಿದ್ನಲ್ವ, ಒಂದು ಸ್ವಲ್ಪ ಕೆಟ್ಟದಾಗೆ ಇರುತ್ತೆ ಅಂತ. ಆ 25% ಏನಿದೆಯಲ್ಲ, ಆ 25% ಜನದಲ್ಲಿ ನೀವೇನಾದರೂ ಒಬ್ಬರಾಗಿದ್ದರೆ ಅದನ್ನು ಕೂಡ ನೀವು ಅಂದರೆ ಒಂದು ಸ್ವಲ್ಪ 20 ವರ್ಷ ಇದನ್ನು ಈಸಿಯಾಗಿ ನೀವು ಕಳಿಬೋದು ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ನೀವು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು, ಏನೋ ಕೊಡ್ಲಿಲ್ಲ ಹೋಗೋದನ್ನು ಒಂದು ಸ್ವಲ್ಪ ಉಗ್ರಲ್ಲಿ ಹೋಯ್ತು ಅಂತಾರಲ್ವ, ಹಾಗೆ ಆ ಥರ ಮಾಡಿಕೊಂಡು ನೀವು ಮೇಂಟೈನ್ ಮಾಡ್ಕೋಬೋದು. ಅದಕ್ಕೆ ವಿಡಿಯೋ ಕೊನೆಯಲ್ಲಿ ಖಂಡಿತ ನಾನು ಪರಿಹಾರಗಳನ್ನು ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಮೇಯ್ನಾಗಿ ಶುಕ್ರ ಅಂತ ಅಂದರೆ ಲಕ್ಸುರಿ ಅಂತ ಅರ್ಥ. ಲಕ್ಸುರಿ, ವೆಲ್ತ್ ಅಲ್ಲ, ಲಕ್ಸುರಿ ಅಂದರೆ ಒಂಥರ ಐಭೋಗ ಅಂತಾರಲ್ವ, ರಾಜ ಐಭೋಗ ಅಂತಾರೆ. ಸೊ ಹಂಗೆ ಶುಕ್ರ ಅಂತ ಅಂದರೆ ಲಕ್ಸುರಿ. ಏನೋ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾರಲ್ವ, ಅದೇ ಥರ ಶುಕ್ರದಶ ನಿಮಗೆ ತುಂಬ ಲಕ್ಸುರಿಯಸ್ಸಾಗಿ ನೋಡ್ಕೊಳ್ಳುತ್ತೆ. ಆದರೆ ನಿಮ್ಮ ಹತ್ರ ಹಣ ಇರಲೇಬೇಕು ಅಂತ ಅಲ್ಲ. ನಿಮ್ಮನ್ನು ಏನೋ ಓಡಾಡೋಕ್ಕೆ ಕಾರ್ ಬೇಕು, ಕಾರಿದೆ ಅಷ್ಟೇ. ಅದು ಸಾಲ ಮಾಡಿ ತಗೊಂಡ್ರೋ ಅಥವಾ ಬೇರೆಯವ್ರ ಕಾರೋ ಅದೆಲ್ಲ ಬೇಕಾಗಿಲ್ಲ. ಓಡಾಡೋಕ್ಕೆ ಕಾರ್ ಇದೆಯಾ? ಇದೆ. ಓಡಾಡೋಕ್ಕೆ ಬೈಕ್ ಇದೆಯಾ? ಇದೆ. ಇರೋದಕ್ಕೆ ಮನೆ ಇದೆಯಾ? ಇದೆ. ಸಾಲ ಎಷ್ಟಿದೆ? ಅದು ಬೇಡ. ಸೊ ಶುಕ್ರದಶ ಈ ರೀತಿಯಾಗಿ ಇರುವಂಥದ್ದು. ಶುಕ್ರದಶದಲ್ಲಿ ನೀವೇನನ್ನು ಬೇಕಾದರೂ ಸಾಧನೆ ಮಾಡ್ಕೋಬೋದು. ಎಕ್ಸ್ಪೆಷಲಿ ಶುಕ್ರದಶ ನಿಮಗೇನಾದ್ರು ನಡೀತಾ ಇದ್ದರೆ ಒಂದು ಸ್ವಲ್ಪ ಸಾಲಗಳು ಸಿಗುವಂತಹ ಸೌಲಭ್ಯಗಳು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಶುಕ್ರನಿಗೆ ಕಂಫರ್ಟ್ ಬೇಕು, ಅರ್ಥ ಆಯ್ತಾ? ಲಕ್ಸುರಿನೆಸ್ ಬೇಕು. ನಿಮ್ಮ ಹತ್ರ ಹಣ ಇದ್ರೇ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಸೊ ಯೂಶಲಿ ಶುಕ್ರನ ನಾವು ವೆಲ್ತ್ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀವಿ. ಆದರೆ ಶುಕ್ರ ವೆಲ್ತ್ ಅಲ್ಲ, ಲಕ್ಸುರಿ, ಕಂಫರ್ಟ್ಸ್. ಯೂಶಲಿ ಶುಕ್ರ ಎಲ್ಲಿ ಪ್ಲೇಸ್ ಆಗಿರುತ್ತೆ ಅಲ್ಲಿ ಅದು ತುಂಬ ಕಂಟ್ರೋಲ್ನ ಮಾಡ್ತಾ ಇರುತ್ತೆ. ಅಂದರೆ ಅಲ್ಲಿ ಆ ಒಂದು ಮನೆ ಮೇಲೆ ಅದು ತುಂಬ ಕಂಟ್ರೋಲ್ನ ಇಟ್ಕೊಂಡಿರುತ್ತೆ. ಅದ್ರ ಜೊತೆಗೆ ನ್ಯಾಚುರಲ್ಲಾಗಿ ಏನು ಮಾಡುತ್ತೆ, ಒಂದು ಸ್ವಲ್ಪ ಎನಿಮೀಸು, ಡಿಸೀಸಸ್ ಅಂದರೆ ಸಣ್ಣ ಪುಟ್ಟ ಡಿಸೀಸ್ಗಳು, ಲಾಂಗ್ ಟರ್ಮ್ ಡಿಸೀಸಸ್ಗಳನ್ನ ಕೂಡ ಶುಕ್ರ ಕಂಟ್ರೋಲ್ ಮಾಡುವಂಥದ್ದು. ಇನ್ನು ಸುಮಾರು ಜನಕ್ಕೆ ನಾನು ನೋಡಿದ್ದೀನಿ ಶುಕ್ರದಶದಲ್ಲಿ ಹೆಂಗೋ ಒಟ್ಟಿನಲ್ಲಿ ದುಡ್ಡಿಂದಂತೂ ಅಡ್ಜಸ್ಟ್ಮೆಂಟ್ ಆಗೇ ಆಗುತ್ತೆ. ಅಂದರೆ ನಥಿಂಗ್ ಟು ವರಿ. ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರೇನಾದರೂ ಒಂದು ಹೊಸ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ದುಡ್ಡಿಂದ ಅರೇಂಜ್ಮೆಂಟ್ಸ್ ಹಾಗೆ ಆಗುತ್ತೆ. ಯಾರೋ ಕೊಡ್ತಾರೆ, ಎಲ್ಲೋ ಸಾಲ ಬರುತ್ತೆ, ಅಥವಾ ಇವ್ರಿಗೇನೆ ಒಂದು ಏನೋ ಹಳೆ ಇದೆ ಯಾವುದೋ ಬಾಕಿಗಳು ವಾಪಸ್ ಹುಡುಕೊಂಡು ಬಂದು ಕೊಟ್ಬಿಡ್ತಾರೆ. ಈ ರೀತಿಯಾಗಿ ಶುಕ್ರದಶ ಕೆಲವೊಂದಿಷ್ಟು ಟೈಮು ಪರಿಣಾಮಗಳನ್ನು ಬೀರುತ್ತೆ. ಮತ್ತು ನಾನು ಆಗಲೇ ಹೇಳಿದೆ, ಶುಕ್ರ ಎನಿಮಿ ಅಂದರೆ ನಿಮ್ಮ ಶತ್ರುಗಳನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಿಮ್ಮ ಶತ್ರುಗಳು ಹೇಗಿರ್ತಾರೆ, ಹೇಗಿರಲ್ಲ ಅನ್ನೋದನ್ನು ಕೂಡ ಶುಕ್ರ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ನಿಮ್ಮ ಡಿಸೀಸ್ಗಳು ಅಂದರೆ ನಿಮಗೆ ಬರುವಂತಹ ಸಣ್ಣ ಪುಟ್ಟ ರೋಗಗಳು, ದೀರ್ಘಾವಧಿ ರೋಗಗಳು ಅಂತಂದರೆ ಏನಿಲ್ಲ, ಶುಗರು, BP
ಈ ಥರದ್ದು. ಜೊತೆಗೆ ಸಣ್ಣ ಪುಟ್ಟ ರೋಗಗಳು ಅಂದರೆ ಶೀತ, ಕೆಮ್ಮು, ನೆಗಡೆ, ಜ್ವರ ಇದೆಲ್ಲದನ್ನು ಕೂಡ ಒಂದು ಸಣ್ಣ ಪುಟ್ಟ ರೋಗಗಳು ಅಂತ ನಾವು ಅಂತೀವಲ್ವ, ಈ ರೀತಿಯಾಗಿ ಇದೆಲ್ಲದನ್ನು ಕೂಡ ನಿಮ್ಮ ಲೈಫಲ್ಲಿ ಯಾವಾಗ ಬರಬೇಕು ಯಾವಾಗ ಬರಬಾರ್ದು ಅನ್ನೋದನ್ನು ಕಂಟ್ರೋಲ್ ಮಾಡೋದೇ ಶುಕ್ರ. ಇನ್ನು ಶುಕ್ರ ದಶದಲ್ಲಿ ಅದ್ರ ಮೇಲೆ ಅದರ ಹೋಲ್ಡಿಂಗ್ಸ್ ಅಂದರೆ ನೀವೊಂಚೂರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರು ಕೂಡ ದೀರ್ಘಾವಧಿ ರೋಗಗಳು ಅಂದರೆ ಗೊತ್ತು ನಿಮಗೆ ಹೇಳಿದ್ದೀನಿ, ಶುಗರು, ಬಿ ಪಿ ಇದೆಲ್ಲದೂ ಕೂಡ ಆದಷ್ಟು ಬೇಗ ಶುಕ್ರ ದಶದಲ್ಲಿ ಆದಷ್ಟು ಬೇಗ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಕ್ಸ್ಪೆಷಲಿ ಫ್ಯಾಟ್ ಗೈನ್ ಅಂದರೆ ಇದ್ದಕ್ಕಿದ್ದಂಗೆ ನಿಮಗೆ ಗೊತ್ತೇ ಆಗಲ್ಲ, ಇದ್ದಕ್ಕಿದ್ದಂಗೆ ನೀವು ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತೀರ. ಮೇಯ್ನಾಗೆ ನಾವು ಶುಕ್ರನ ಅಂಶನ ಏನಕ್ಕೆ ನೋಡ್ತೀವಿ ಅಂದರೆ ಹುಡುಗರ ಜೀವನದಲ್ಲಿ ಸೊ ಅವರ ಪಾರ್ಟ್ನರ್ ಅಂದರೆ ಅವರ ಲೈಫ್ ಪಾರ್ಟ್ನರ್, ಅವ್ರ ಮದುವೆ ಆಗುವಂಥ ಹುಡುಗಿ ಯಾವ ಥರ ಇರ್ತಾರೆ ಅದನ್ನು ನಾವು ಶುಕ್ರನ ನೋಡಿ ಪ್ರಿಡಿಕ್ಟ್ ಮಾಡೋದು ಯಾವಾಗಲೂ ಕೂಡ, ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ಲೇಸ್ಮೆಂಟ್, ಅದು ಯಾವುದೇ ಮನೇಲಿರಲಿ. ಸೊ ನೀವು ಮದುವೆ ಆಗುವಂಥ ಹುಡುಗಿ ಎಕ್ಸ್ಪೆಷಲಿ ಹುಡುಗರಿಗೆ ಯಾವ ಥರ ಇರ್ತಾರೆ ಅಂತ ನಾವು ನೋಡೋದಾದರೆ ನಾವು ಶುಕ್ರನ ನೋಡ್ತೀವಿ. ಶುಕ್ರ ಎಲ್ಲಿದೆ ಅನ್ನೋದ್ರ ಮೇಲೆ ಅವರ ಗುಣ, ಸ್ವಭಾವ ಇದೆಲ್ಲದನ್ನು ಕೂಡ ನಾವು ಹೇಳೋವಂಥದ್ದು. ಶುಕ್ರ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹುಡುಗಿರಿಗೆ ಅದನ್ನು ಮಂಗಳನ ನೋಡಿ ನಾವು ಹೇಳ್ತೀವಿ, ಬಟ್ ಅದು ಮಂಗಳನ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಅದನ್ನು ಡೀಟೇಲಾಗಿ ಹೇಳ್ತೀನಿ. ಈ ಶುಕ್ರ ದಶ ಏನಾದರೂ ರೈಟ್ ಟೈಮಲ್ಲಿ ನಿಮ್ಮ ಲೈಫಲ್ಲಿ ಬಂದಿದ್ದೇ ಆದರೆ ಅಂದರೆ ಒಂದು 20ರಿಂದ ಒಂದು 50 ವರ್ಷದ ತನಕನೇ ಅಂತಲೇ ಅಂದ್ಕೊಳ್ಳಿ. ಈ ಟೈಮ್ಗಳಲ್ಲಿ ಏನಾದರೂ ಶುಕ್ರ ದಶ ಬರ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ ಈ ಥರ ಅಥವಾ ನಡೀತಾ ಇದೆ ಅನ್ನೋದಾದರೆ ನಿಮಗೆ ಮದುವೆ ಆಗೋದು ಫಿಕ್ಸು. ನೀವು ಯಾವುದೇ ಕಾರಣಕ್ಕೂ ಏನು ಕಷ್ಟ ಬಿದ್ದರೂ ಕೂಡ ನೀವು ಸನ್ಯಾಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸನ್ಯಾಸಿಯಾಗಿ ನೀವು ಇರಬೇಕು ಅಂತ ನೀವೇ ಸನ್ಯಾಸಿಯಾಗಿ ಹೋದರೂ ಕೂಡ ನಿಮ್ಮನ್ನ ಸಂಸಾರ ಅನ್ನೋದು ಬಿಡೋದಿಲ್ಲ. ಅದು ಒಂಥರ ಒಂದಕ್ಕೊಂದು ತುಂಬ ಇಂಟರ್ಲಿಂಕು ಶುಕ್ರದಶಕ್ಕೂ ಹಾಗೂ ನಿಮ್ಮ ಸಂಸಾರಕ್ಕೂ. ನೀವೇ ಬೇಡ ಅಂತ ಬಿಟ್ಟು ಬಂದ್ರೂ ಕೂಡ ಅದು ನಿಮ್ಮನ್ನು ಬಿಡೋದಿಲ್ಲ, ಆ ರೀತಿಯಾಗಿ ಇರೋಂಥದ್ದು. ಬೇಕಂದರೆ ಒಂದೇ ಮನೇಲಿ ಜಗಳ ಆಡ್ಕೊಂಡು ಬೇರೆ ಬೇರೆ ಇರಿ, ತೊಂದರೆ ಇಲ್ಲ. ಆದರೆ ಸಂಸಾರದಲ್ಲಿ ಇರಬೇಕು ಅನ್ನೋದು ಶುಕ್ರದಶನ ಒಂದು ಬಾಂಡಿಂಗು. ಶುಕ್ರದಶ ನಿಮ್ಮನ್ನು ಕಂಪಲ್ಸರಿ ಅದೇ ಒಂದು ಬಾಂಡಿಂಗ್ ಒಳಗಡೆ ಕಟ್ ಹಾಕುತ್ತೆ. ಇದನ್ನಂತೂ ನಾನು ಗ್ಯಾರಂಟಿ ಕೊಡ್ಬೋದು. ಏನಕ್ಕೆ ಅನ್ನೋದಾದರೆ ಈ ಶುಕ್ರದಶದಲ್ಲಿ ಯಾರೂ ಕೂಡ ಒಂದು ಸ್ತ್ರೀ ಶಕ್ತಿ ಇಂದ ದೂರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಶುಕ್ರದಶ ನಿಮ್ಮ ಲೈಫಲ್ಲಿ ಶುರುವಾಗಿದೆ ಅಂತ ಅನ್ನೋದಾದರೆ ಸ್ತ್ರೀಯರು ತುಂಬ ಇಂಪಾರ್ಟೆಂಟ್ ಪಾರ್ಟನ್ನು ವಹಿಸ್ತಾರೆ. ತುಂಬ ಅಂದರೆ ಅದು ಯಾರಾದರೂ ಆಗಿರ್ಬೋದು, ನಿಮ್ಮ ಅಕ್ಕ, ತಂಗಿ, ಅಮ್ಮ, ಅಜ್ಜಿ, ಹೆಂಡತಿ, ಮಕ್ಕಳು, ಯಾರು ಬೇಕಾದ್ರೂ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟನ್ನು ಯಾರಾದರೂ ಹೆಣ್ಮಕ್ಳು ತೊಗೊತಾರೆ. ಸೊ ಅವರಿಂದಾನೇ ನಿಮ್ಮ ಲೈಫು ಚೇಂಜ್ ಆಗುವಂಥದ್ದು. ಇದು ಯಾವ ಮಟ್ಟಿಗೆ ಇರುತ್ತೆ ಅಂದರೆ ನೀವೇನೋ ಬಿಸ್ನೆಸ್ ಮಾಡ್ತಾ ಇರ್ತೀರ, ಇದ್ದಕ್ಕಿದ್ದಂಗೆ ಶುಕ್ರದಶ ಸ್ಟಾರ್ಟ್ ಆಗುತ್ತೆ, ಇದ್ದಕ್ಕಿದ್ದಂಗೆ ಹೆಣ್ಮಕ್ಳು ನಿಮ್ಮ ಅಂಗಡಿಗೆ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀರ, ಇದ್ದಕ್ಕಿದ್ದಂಗೆ ಏನೇನೋ ಟ್ರಾನ್ಸ್ಫರ್ಗಳಾದವು. ನಿಮ್ಮ ಸುತ್ತಮುತ್ತ ನೋಡಿದರೆ ಬರೀ ಹೆಣ್ಮಕ್ಳೇ ಇದ್ದಾರೆ. ಸೊ ಎಲ್ಲರೂ ಟ್ರಾನ್ಸ್ಫರ್ ಆಗಿ ಬಂದುಬಿಟ್ಟಿದ್ದಾರೆ. ಸೊ ನಿಮಗೆ ಅನಿವಾರ್ಯವಾಗಿ ಅವ್ರ ಜೊತೆಗೆ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ. ಅಥವಾ ನಿಮ್ಮ ಬಾಸ್ ಏನಿದ್ದಾರೆ ಅವರು ಲೇಡಿ ಬಾಸ್ ಆಗಿರ್ತಾರೆ. ಸೊ ಈ ರೀತಿಯಾಗಿ ಶುಕ್ರದಶ ಎಫೆಕ್ಟ್ ಮಾಡುತ್ತೆ. ಒಟ್ಟಿನಲ್ಲಿ ಶುಕ್ರದಶ ಬರ್ತಾ ಇದೆ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಈ ಥರ ಮೇಜರ್ ಚೇಂಜಸ್ ಖಂಡಿತ ಹಾಗೇ ಆಗುತ್ತೆ. ಇದರಿಂದ ನೀವು ಬೇಕು ಅಂದ್ರೂ ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ನೀವು ಸನ್ಯಾಸಿಯಾಗಿ ಸ್ವಾಮೀಜಿ ಆದರೂ ಕೂಡ ನಿಮ್ಮ ಆಶ್ರಮಕ್ಕೆ ಬರೀ ಹೆಣ್ಮಕ್ಳೇ ಬರೋವಂಥದ್ದು ಆಗ್ಬಿಡುತ್ತೆ ಒಂದೊಂದು ಟೈಮ್. ಕೆಲವೊಂದು ಟೈಮ್ ತುಂಬ ರೇರ್ ಕೇಸ್. ಇದು ಹೇಳಿದ್ನಲ್ಲ, ಲಕ್ಷಕ್ಕೆ ಒಬ್ಬರು ಕೋಟಿಗೊಬ್ಬರು ಶುಕ್ರದಶ ಬಂದಾಗ ಅವರು ಸನ್ಯಾಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಏನೋ ಭಾಳ ಕಷ್ಟಪಟ್ಟು ಏನೋ ಸಾಧನೆ ಮಾಡಿ ಸನ್ಯಾಸಿ ಆಗಿದ್ದಾರೆ ಅಂತ ಅಂದರೂ ಕೂಡ ಈ ಥರ ಆಗ್ಬಿಡುತ್ತೆ. ಅವ್ರೇನಾದರೂ ಒಂದು ಆಶ್ರಮ ಮಾಡಿದ್ರೆ ಬರೀ ಹೆಣ್ಮಕ್ಳೇ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಶುಕ್ರದಶ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಒಂದು ಸ್ತ್ರೀ ಶಕ್ತಿನ ತೋರಿಸ್ದಲೆ, ಒಂದು ನಾರಿಯ ಶಕ್ತಿನ ತೋರಿಸ್ದಲೆ ಬಿಡೋ ಮಾತೇ ಇಲ್ಲ. ಶುಕ್ರದಶದಲ್ಲಿ ನೀವು ಯಾವ ಥರ ಕೆಲಸ ಮಾಡಬೇಕು ಅಂತ ನೋಡೋಕ್ಕೋದ್ರೆ, ಶುಕ್ರದಶದಲ್ಲಿ ನೀವು ಯಾವುದೇ ಥರ ಕೆಲಸ ಮಾಡಿ, ಆದರೆ ಅದನ್ನು ಪ್ಯಾಷನೇಟಾಗಿ ಮಾಡಬೇಕಾಗತ್ತೆ. ನೀವು ಅಂದರೆ ತುಂಬ ಇಷ್ಟಪಟ್ಟು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅಯ್ಯೋ ಇದನ್ನು ಮಾಡಬೇಕಾ, ಅಯ್ಯೋ ಅದನ್ನು ಮಾಡಬೇಕಾ ಅಂತ ಮಾಡೋಕ್ಕೆ ಹೋಗಬೇಡಿ. ಆ ಥರ ಕೆಲಸನೇ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ಯಾವ ಕೆಲಸ ಇಷ್ಟ, ನಿಮಗೆ ಎಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಅನಿಸುತ್ತೆ, ನಿಮಗೆ ಏನು ಕೆಲಸ ಮಾಡಿದರೆ ಖುಷಿ ಆಗುತ್ತೆ ಆ ಥರ ಕೆಲಸಗಳನ್ನು ಮಾಡಿ ಅಲ್ಲಿ ಮೋಸ್ಟ್ ಆಫ್ ದ ಟೈಮು ನಿಮಗೆ ಸಕ್ಸಸ್ ಆಗುತ್ತೆ. ಅಲ್ಲಿ ಮೋಸ್ಟ್ ಆಫ್ ದ ಟೈಮು ನಿಮಗೆ ಜಾಸ್ತಿ ಹಣ ಬರುವಂಥ ಚಾನ್ಸಸ್ ಇರುತ್ತೆ. ಏನು, ನನಗೆ ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟ, ಮಾಡಿ ಡ್ರಾಯಿಂಗನ್ನೇ ಮಾಡಿ, ಪ್ರೊಫೆಷ್ನಲಾಗಿ ಡ್ರಾಯಿಂಗ್ ತೊಗೊಳ್ಳಿ. ಸೊ ಅದಕ್ಕೆ ಕ್ಲಾಸಸ್ ಅಟೆಂಡ್ ಮಾಡಿ, ಅದು ಬಿಸ್ನೆಸ್ನ ಬಿಲ್ಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಕೋಟ್ಯಾಂತರ ರೂಪಾಯಿ ನೀವು ದುಡಿಬೋದು ಬರೀ ಡ್ರಾಯಿಂಗ್ ಮಾಡೋದ್ರಲ್ಲಿ. ಸಿಂಗಿಂಗ್ ಇಷ್ಟ ಮಾಡಿ, ತೊಂದರೆ ಇಲ್ಲ. ಅಥವಾ ಶಿಲ್ಪಿ ಕೆತ್ತನೆ ಮಾಡ್ತಾರಲ್ವ, ಸೊ ಅದಿಷ್ಟ ನನಗೆ, ಮಾಡಿ ಸ್ಕಲ್ಪ್ಚರ್ ಮಾಡಿ, ಅದನ್ನು ಒಳ್ಳೆ ಬಿಸ್ನೆಸ್ ಆಗುತ್ತೆ, ಏನೂ ತೊಂದರೆ ಇಲ್ಲ.
ಆದರೆ ನಿಮಗೆ ಏನು ಇಷ್ಟನೋ ಅದನ್ನು ಮಾಡಿ. ನನಗೆ ಕೋಡಿಂಗ್ ಮಾಡೋಕ್ಕೆ ಇಷ್ಟ, ನಾನು ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು, ತೊಂದರೆ ಇಲ್ಲ, ಅದನ್ನೇ ಮಾಡಿ. ಅದೇ ನಿಮಗೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೊಡುತ್ತೆ, ಅದೇ ನಿಮಗೆ ಕೋಟ್ಯಾಂತರ ರೂಪಾಯಿ ಹಣನ ಕೊಡುತ್ತೆ. ಸೊ ನಿಮಗೆ ಇಷ್ಟ ಇಲ್ಲದಲ್ಲಿ ಯಾವುದೇ ಕೆಲಸಗಳನ್ನು ಕೂಡ ಶುಕ್ರದಶದಲ್ಲಿ ನೀವು ತೊಗೊಳೋದಕ್ಕೆ ಹೋಗಬೇಡಿ. ಅದು ನಿಮಗೆ ಆವ್ರೇಜ್ ಇಟ್ಬಿಡುತ್ತೆ, ಅಂದರೆ ಬಿಲೋ ಆವ್ರೇಜ್. ಸುಮ್ಮನೆ ಏನೋ ಕೆಲಸ ಮಾಡ್ತಾನೆ, ದುಡ್ಡು ಕೊಡಬೇಕು ಅಷ್ಟಕ್ಕೆ ಮುಗಿಸ್ಬಿಡುತ್ತೆ. ಸೊ ಹಂಗಾಗಿ ನಾನು ಇದನ್ನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ. ಶುಕ್ರದಶದಲ್ಲಿ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ಅದನ್ನು ಯಾವ ರೀತಿ ನೀವು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ನೀವು ಅದನ್ನು ಕಲ್ತ್ಕೊಂಡು ಅದನ್ನು ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದನ್ನು ನಿಮ್ಮ ಪ್ಯಾಷನ್ ಏನಿದೆಯಲ್ಲ ಅದನ್ನು ಬಿಸ್ನೆಸ್ ಮಾಡಿ. ನನಗೆ ಬಟ್ಟೆ ಹೊಲಿಯೋದಕ್ಕಿಷ್ಟ, ಬಟ್ಟೆ ಡಿಸೈನ್ ಮಾಡೋದಕ್ಕಿಷ್ಟ, ಮಾಡಿ, ತೊಂದರೆ ಇಲ್ಲ. ಕೋಟ್ಯಾಂತರ ರೂಪಾಯಿ ನೀವು ಅವಾಗ ಗಳಿಸ್ಬೋದು. ಬಿಟ್ಟರೆ ನನಗೆ ಬಟ್ಟೆ ಹೊಲಿಯೋಕ್ಕಿಷ್ಟ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ, ಕೆಲಸ ಮಾಡಲೇಬೇಕಲ್ವ ಅಂತ ಅಂದರೆ ಆವ್ರೇಜ್ ಅಷ್ಟೇ, ಇನ್ನೇನು ಇಲ್ಲ. ದುಡ್ಡು ಬರಲ್ಲ ಅಂತಲ್ಲ, ಆವ್ರೇಜಾಗಿ ಬರುತ್ತೆ ಅಷ್ಟೇ. ಸೊ ಈ ರೀತಿ ಆವ್ರೇಜಾಗಿ ಇರಬೇಕಾ ಅಥವಾ ಒಂದು ನೆಕ್ಸ್ಟ್ ಲೆವೆಲ್ ಹೈ ಆಗಿರಬೇಕಾ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಎಗೈನ್ ಇಲ್ಲಿ ಬೇರೆ ಬೇರೆ ಒಂದು ಗ್ರಹಗಳ ಒಂದು ಪೊಸಿಷನ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಈಗ ಶುಕ್ರದಶ ಮುಗಿತಾ ಬರ್ತಾ ಇರುತ್ತೆ ಎಂಡಿಂಗ್ ಸ್ಟೇಜಲ್ಲಿ. ಇವಾಗ ನೀವು ಪ್ಯಾಷನೇಟ್ ಆಗಿಬಿಟ್ಟು ಸಡನ್ನಾಗೆ ನೆಕ್ಸ್ಟ್ ಬರುವಂಥ ಸೂರ್ಯದಶ ಅದಕ್ಕೆ ಉಲ್ಟಾ ಇದ್ದರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಇವಾಗ ಯಾವ ದಶ ನಡೀತಾ ಇದೆ, ಶುಕ್ರದಶ ಬರೋದಾದರೆ ನೆಕ್ಸ್ಟು ಇನ್ನೂ ಎಷ್ಟು ವರ್ಷಗಳ ಕಾಲ ನೀವು ಆ ಬಿಸ್ನೆಸ್ನ ಮಾಡ್ಬೋದು ಅನ್ನೋದನ್ನೆಲ್ಲದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಇಂಪಾರ್ಟೆಂಟ್ ಡಿಸಿಷನ್ನ ತೊಗೋಬೇಕಾಗತ್ತೆ. ಸುಮ್ಮನೆ ರ್ಯಾಂಡಮ್ಮಾಗೆ ಸಡನ್ನಾಗಿ ಏನೇನೋ ಡಿಸಿಷನ್ಸ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ. 100 ಸತಿ ಯೋಚನೆ ಮಾಡಿ, 100 ಅಲ್ಲ ಅಂದರೆ 1000 ಸತಿ ಯೋಚನೆ ಮಾಡಿ. ಆದರೆ ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೊಳ್ಳಿ, ಅದು ನಿಮಗೆ ಚೆನ್ನಾಗಿ ಹಣ ಕೊಡುತ್ತೆ. ಯೂಶಲಿ ಶುಕ್ರದಶದಲ್ಲಿ ಪ್ಯಾಷನ್ನ ಫಾಲೋ ಮಾಡಿದರೆ ಹಣ ತುಂಬ ಬರುತ್ತೆ ಅಷ್ಟೇ. ಮತ್ತು ನೀವು ಕೂಡ ಅಬ್ಸರ್ವ್ ಮಾಡ್ಬೋದು, ಶುಕ್ರದಶ ನಿಮಗೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿಮಗೆ ಒಂಥರ ಅನಿಮಲ್ ಲವ್, ಅಂದರೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ. ಅಂದರೆ ಯಾವುದೋ ಒಂದು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಹಸು ಇರ್ಬೋದು. ಹಂಗಂತ ಹೇಳ್ಬಿಟ್ಟು ನಾನ್ ವೆಜ್ನ ಬಿಡ್ತಾರೆ ಅಂತಲ್ಲ, ಅವ್ರಿಗಿನ್ನೂ ನಾನ್ ವೆಜ್ಜಲ್ಲಿ ಇನ್ನೂ ವೆರೈಟಿ ಟೇಸ್ಟಿ ಫುಡ್ಡನ್ನ ಸಿಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಅವರಿಗೆ ಒಂಥರ ಅನಿಮಲ್ ಲವ್, ಪ್ರಾಣಿಗಳ ಮೇಲೆ ಒಂದು ಪ್ರೀತಿ ಸಹಜವಾಗಿರುತ್ತೆ. ಯಾವ್ದಾದ್ರು ಪ್ರಾಣಿ ಏನೋ ಒದ್ದಾಡ್ತಾ ಇದೆ ಅಂದರೆ ಅದನ್ನು ಅವ್ರ ಕೈಲಿ ನೋಡಿಕೊಂಡು ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಮನುಷ್ಯ ಬೇಕಾದ್ರೆ ಕಷ್ಟದಲ್ಲಿದ್ದಾನೆ ಅಂದರೆ ನಿಮಗೇನು ಅನಿಸಲ್ಲ, ಓಕೆ ಇಟ್ಸ್ ಓಕೆ, ಅವ್ನ ಕರ್ಮ ಅವ್ನು ಅನುಭವಿಸ್ತಾನೆ ಅಂತ ಅನಿಸ್ಬಿಡುತ್ತೆ. ಆದರೆ ಯಾವ್ದಾದ್ರು ಒಂದು ಪ್ರಾಣಿ ಥರ ನರಳ್ತಾ ಇದೆ ಅಂದರೆ ನಿಮ್ಮ ಕೈಲಿ ಖಂಡಿತ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅದನ್ನು ಒಂದು ಏನಾದ್ರು ಸಣ್ಣ ಪುಟ್ಟ ಆ್ಯಕ್ಷನ್ಸ್ ತೊಗೊಳ್ಳಿ ಅದ್ರ ಮೇಲೆ, ಅದರಿಂದ ಕೂಡ ನಿಮಗೆ ಪಾಸಿಟಿವ್ ಫಲಗಳು ಖಂಡಿತ ಸಿಗುತ್ತೆ. ನೀವು ತುಂಬ ಜನ ಕಾಮೆಂಟ್ಸಲ್ಲಿ ಈ ವಿಡಿಯೋ ನೋಡಿದ ತಕ್ಷಣಕ್ಕೆ ಕೇಳಿಬಿಡ್ತೀರಾ, ವಕ್ರ ಆಗಿದ್ದರೆ ಏನು, ಸೊ ನೀಚ ಆಗಿದ್ದರೆ ಏನು, 8ರಲ್ಲಿದ್ರೇನು, 12ರಲ್ಲಿದ್ರೇನು, ಒಂದು ಕ್ರೂರ ಗ್ರಹಗಳ ದೃಷ್ಟಿ ಇದ್ದರೆ ಏನು, ಇದೆಲ್ಲದನ್ನು ಶುಕ್ರ ಇದೆಲ್ಲ ಪಾಯಿಂಟ್ಗಳಿಗೂ ಒಂದೇ ರಿಸಲ್ಟ್ ಕೊಡೋದು. ಏನು ಕೊಡುತ್ತೆ, ನಿಮಗೆ ರಿಯಾಲಿಟಿನ ಅರ್ಥ ಮಾಡಿಸುತ್ತೆ. ಅಂದರೆ ನಿಮ್ಮ ಲೈಫ್ ಏನಿದೆಯಲ್ಲ ಅದನ್ನು ನೀವು ರಿಯಾಲಿಟಿಯಾಗಿ ಬದುಕೋ ಥರ ಮಾಡುತ್ತೆ. ನಿಮಗೆ ಜಾಸ್ತಿ ಕನಸುಗಳಿರಲ್ಲ, ಅಂದರೆ ನೈಜ ಪ್ರಪಂಚಕ್ಕೆ ತಕ್ಕಂತೆ ನಿಮ್ಮ ಚಿಂತನೆಗಳು ಕೂಡ ಇರುತ್ತೆ. ಸೊ ಶುಕ್ರದಶಲ್ಲಿ ನ್ಯಾಚುರಲ್ಲಾಗಿ ಅದು ನಿಮ್ಮ ಲೈಫ್ ಮೇಲೆ ಇಂಪ್ಲಿಮೆಂಟ್ ಕೂಡ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಶುಕ್ರ ಫಸ್ಟ್ ಆಫ್ ಆಲು ಇರ್ರೆಸ್ಪೆಕ್ಟಿವ್ ಆಫ್ ದಶ, ಯಾವುದೇ ಗ್ರಹದ ದಶ ಇರಲಿ, ಶುಕ್ರ ಅಂಥ ಪೊಸಿಷನ್ಗಳಲ್ಲಿದ್ದಾಗ ನಿಮಗೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ. ಏನು ತಾಕತ್ತಿದೆ ನಮಗೆ, ಏನು ತಾಕತ್ತಿಲ್ಲ ಅನ್ನೋದು ನಿಮಗೆ ರಿಯಾಲಿಟಿ ಗೊತ್ತಾಗ್ಬಿಡುತ್ತೆ. ಶುಕ್ರದಶನೂ ಬರ್ತಾ ಇದೆ ಜೊತೆಗೆ ಅನ್ನೋದಾದರೆ ಅದು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ನಿಮ್ಮ ತಾಕತ್ತೇನಿದೆ, ನಿಮ್ಮ ಶಕ್ತಿ ಏನಿದೆ, ಆ ದಾರಿಯಲ್ಲಿ ಮುಂದುವರಿರಿ. ಖಂಡಿತ ನೀವಿಲ್ಲಿ ಸಕ್ಸಸ್ ಅಂತೂ ಕಾಣ್ಬೋದು. ಇನ್ನು ಕೆಲವೊಂದಿಷ್ಟು ಸತಿ ಶುಕ್ರನ ಮೇಲೆ ಯಾವಾಗಾದ್ರೂ ಶನಿ ದೃಷ್ಟಿ ಇದ್ದಾಗ, ಕೇತು ದೃಷ್ಟಿ ಇದ್ದಾಗ, ಅಥವಾ ಒಂದು ರಾಹು ಜೊತೆ ಸಂಯೋಗ ಇದ್ದಾಗ ಕೆಲವೊಂದಿಷ್ಟು ಸತಿ ಏನಾಗುತ್ತೆ ಅಂದರೆ, ಚೆನ್ನಾಗಿ ಹೋಗ್ತಾ ಇದೆ ಲೈಫು, ನನ್ನ ಯಾರು ಹಿಡಿಯೋರಿಲ್ಲ ಅಂತ ಅಂದ್ಕೊತಿರ್ತೀರ, ಸಡನ್ನಾಗಿ ಬ್ರೇಕ್ ಹಾಕ್ಬಿಡುತ್ತೆ ಲೈಫಲ್ಲಿ. ಏನೋ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ನವ್ರು ಬಂದು ನಿಮ್ಮ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಅಥವಾ ಮನೇಲೇನೋ ದುಡ್ಡೆಲ್ಲ ಒಡವೆ ಎಲ್ಲ ಇಟ್ಟು ಮಲ್ಕೊಂಡಿರ್ತೀರ, ಕಳ್ಳ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ. ಸಣ್ಣ ಪುಟ್ಟ ತೊಂದರೆಗಳು ನಿಮಗೆ ಯಾವ ಥರ ಪರಿಣಾಮ ಬೀರುತ್ತೆ ಅಂದರೆ, ನೀವು ಜೀವನದಲ್ಲಿ ಏನೇನು ದುಡಿದಿರ್ತೀರ ಎಲ್ಲದನ್ನು ಕಳ್ಕೊಳ್ಳೋವಂಥ ಚಾನ್ಸಸ್ ಕೆಲವೊಂದಿಷ್ಟು ಟೈಮು ಅದು ಬಂದ್ಬಿಡುತ್ತೆ. ಏನೋ ಒಳ್ಳೆ ಬಿಸ್ನೆಸ್ ರನ್ ಮಾಡ್ತಾ ಇರ್ತೀರ, ಇದ್ದಕ್ಕಿದ್ದಂಗೆ ಏನೋ ಆಗುತ್ತೆ. ಸೊ ನಿಮಗೆ ಇಡೀ ಬಿಸ್ನೆಸ್ನೆಲ್ಲ ಶಟ್ ಡೌನ್ ಮಾಡಿ ನಿಮಗೆ ಸಾಲನೆಲ್ಲ ತೀರಿಸುವಂಥ ಪರಿಸ್ಥಿತಿ. ಸೊ ನಿಮ್ಮ ಕೈಯಲ್ಲಿ ₹1 ಉಳಿತಾ ಇಲ್ಲ ಹಣ. ಆ ಥರ ಒಂದು ಪರಿಸ್ಥಿತಿಗಳು ಕೂಡ ಶುಕ್ರದಶದಲ್ಲಿ ಕೆಲವೊಂದಿಷ್ಟು ಟೈಮು, ಅಂದರೆ ಒಂದು 10% ಆಫ್ ದ ಟೈಮು ಬರುತ್ತೆ, ಖಂಡಿತ ಬರುತ್ತೆ. ಆದರೆ ಅದಕ್ಕೆ ಹೆದರ್ಕೊಂಡು ಕೂತ್ಕೊಳ್ಳೋದಲ್ಲ. ಇದು ಎಲ್ಲರಿಗೂ ಬರುತ್ತೆ ಅಂತ ಅಲ್ಲ, 100ಕ್ಕೆ ಒಂದು 10 ಜನಕ್ಕೆ ಬರುತ್ತೆ. ಹೆದರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಹೋಗಿರುತ್ತಲ್ಲ ದುಡ್ಡು, ಅದಕ್ಕೆ 100 ಪಟ್ಟು ನೀವು ವಾಪಸ್ ದುಡಿಬೋದು.
ಆದರೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿ. ಸೊ ಶುಕ್ರದಶ ಇನ್ನು 2 ವರ್ಷ ಇದೆ, ಮುಗಿತಾ ಬರ್ತಿದೆ, ಮತ್ತೆ ನಾನು ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಇವಾಗ ತೊಂದರೆನೇ ಇಲ್ಲ. ಶುಕ್ರದಶದಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿ ನೀವು ಸಾಕು. ಅಂದರೆ ಈ ಥರ ಕಳ್ಕೊಂಡಾದಮೇಲೆ ಸ್ಟಾರ್ಟ್ ಮಾಡಿ, ಖಂಡಿತ ಅದಕ್ಕಿಂತ 100 ಪಟ್ಟು ದುಡಿಬಲ್ರಿ. ಅಂದರೆ ಈ ವಿಕ್ರಮ್ ಫಿಲಮಲ್ಲಿ ರೋಲೆಕ್ಸ್ ಸೀನ್, ಒಂದು ಫೇಮಸ್ ಸೀನ್ ಇದೆ, ನೋಡಿದ್ದೀರಲ್ವ? ಅಂದರೆ ಅವ್ನು ಹೇಳ್ತಾನೆ ಅದರಲ್ಲಿ, ನಾಳೆಯಿಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಹಾಗೆ ಅದು ನೆಗೆಟಿವ್ ಎಕ್ಸಾಂಪಲ್ಲು, ಅವ್ನು ವಿಲ್ಲನ್ ಕೊಡೋವಂಥ ಎಕ್ಸಾಂಪಲ್. ಬಟ್ ನಾನಿಲ್ಲಿ ಅದನ್ನು ನಿಮ್ಮ ಇನ್ಸ್ಪಿರೇಷನಿಗೋಸ್ಕರ ಹೇಳ್ತಾ ಇದ್ದೀನಿ. ಆ ಥರ ಎಲ್ಲ ಕಳ್ಕೊಂಡಿದ್ದೀರಾ, ತೊಂದರೆನೇ ಇಲ್ಲ. ನೆಕ್ಸ್ಟ್ ಡೇ ಇಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿ. ಅದಕ್ಕಿಂತ 100 ಪಟ್ಟು ನೀವು ದುಡಿಬೋದು. ಸೊ ಈ ಥರ ಕಳ್ಕೊಂಡಾದಮೇಲೆ, ಅಂದರೆ ಈ ಸಡನ್ ಡಿಪ್ ಏನಿದೆಯಲ್ಲ, ಈ ಥರ ಸಡನ್ ಡಿಪ್ಪು ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಅಂದರೆ ಹಿಂಗೆ ಗ್ರಾಫ್ ಹೋಗ್ತಾ ಇದೆ ಅನ್ನೋದಾದರೆ, ಈ ಸಡನ್ ಡಿಪ್ ಏನು ಬರುತ್ತೆ, ಇದು ನೆಕ್ಸ್ಟ್ ಬರುವಂಥ ಹೈಗೆ ಕಾರಣ ಆಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ನೀವು ಯಾವುದೇ ಶ್ರೀಮಂತರ ಕತೆ ಕೇಳಿ, ಅಂದರೆ ತುಂಬ ಆಗರ್ಭ ಶ್ರೀಮಂತರೆಲ್ಲ ಇರ್ತಾರೆ ಅಂತ ಹೇಳ್ತಾರಲ್ವ, ಆ ಥರದವ್ರು ಯಾರನ್ನೇ ಕೇಳಿ, ಅವ್ರ ಲೈಫಲ್ಲಿ ಖಂಡಿತ ಅವ್ರೇನೋ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿರ್ತಾರಲ್ಲ, ಅದಕ್ಕಿಂತ ಮುಂಚೆ ಟೆರಿಬಲ್ ಲಾಸ್ನ ಅನುಭವಿಸಿರ್ತಾರೆ. ಕೆಲವೊಂದಿಷ್ಟೆಲ್ಲ ಫಲಗಳನ್ನು ನಾನು ಇವಾಗ ಹೇಳಿದ್ದೀನಿ. ಶುಕ್ರದಶದಲ್ಲಿ ಏನೇನಾಗುತ್ತೆ, ಏನೇನಾಗಲ್ಲ ಅಂತ. ಸೊ ಏನನ್ನ ಮಾಡಿಕೊಂಡ್ರೆ ಈ ಒಂದು ಲಾಂಗ್ ಟೈಮ್ ಇರುವಂತಹ ಶುಕ್ರದಶನ ನೀವು ಪಾಸ್ ಮಾಡ್ಬೋದು. ಆದರೆ ನಿಮ್ಮ ಶುಕ್ರದಶನ ಈಸಿಯಾಗಿ ಮುಗಿಸ್ಬೋದು. ಏನು ಟಫ್ ಟೈಮ್ ಎಲ್ಲರಿಗೂ ಇರುತ್ತೆ. ಗುಡ್ ಟೈಮ್ ಯಾರಾದರೂ ಮುಗಿಸೋದಕ್ಕೆ ಇಷ್ಟಪಡ್ತಾರಾ? ಇಲ್ಲ ಅಲ್ವಾ? ಸೊ ಶುಕ್ರದಶ ಚೆನ್ನಾಗಿ ನಡೀತಾ ಇದ್ದರೆ ಇನ್ನು 20 ಅಲ್ಲ 40 ವರ್ಷ ನಡೀಲಿ ಅಂತಾರೆ. ಆದರೆ ಕೆಲವೊಂದಿಷ್ಟು ಆ 25% ಜನ ಇದ್ದಾರಲ್ವ, ಅವರಿಗೆ ಟಫ್ ಟೈಮ್ ಭಾಳ ಇರುತ್ತೆ. ಅವರು ಭಾಳ ಅನುಭವಿಸ್ತಾ ಇರ್ತಾರೆ ಜೀವನದಲ್ಲಿ. ಅವ್ರಿಗೆ ಯಾವ ಥರ ಅದನ್ನು ನಿವಾರಣೆ ಮಾಡ್ಕೋಬೋದು ಅಂತ ನೋಡೋಕ್ಕೆ ಹೋದರೆ, ಮೊದಲನೇದಾಗಿ ಶುಕ್ರದಶದಲ್ಲಿ ನೀವೇನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಮಾಡಿಕೊಂಡು ಲಾಸ್ ಮಾಡಿಕೊಂಡು ಏನೋ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ ಅನ್ನೋದಾದರೆ, ದಯವಿಟ್ಟು ಅದೇ ತಪ್ಪನ್ನು ಪದೇ ಮಾಡೋದಕ್ಕೆ ಹೋಗಬೇಡಿ. ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಸೊ ಈ ಮಿಸ್ಟೇಕ್ಗಳನ್ನು ನೀವು ಅರ್ಥಕೊಂಡು ನೀವು ಮತ್ತೆ ಮುನ್ನುಗ್ಗೋದ್ರಿಂದ ಯಾವುದೇ ಥರ ತೊಂದರೆ ಆಗಲ್ಲ. ನೀವು ಮತ್ತೆ ಆ ಮಿಸ್ಟೇಕ್ಸನ್ನು ಪದೇ ಮಾಡ್ತೀನಿ ಅಂದರೆ ನಿಮ್ಮನ್ನು ಕಾಪಾಡೋದಕ್ಕೆ ಯಾರ ಕೈಲೂ ಆಗಲ್ಲ. ಇದು 20 ವರ್ಷ ದೀರ್ಘವಾಗಿ ಇರುವಂಥ ಒಂದು ದಶ. ಸೊ ಇಲ್ಲಿ ನೀವು ಮತ್ತೆ ನೀವು ಅಲ್ಲೇ ಸಿಗಾಕೊಂಡು ಅಲ್ಲೇ ಒದ್ದಾಡ್ತೀನಿ ಅಂದರೆ ತಡೆಯೋದಕ್ಕೆ ಯಾರೂ ಇರೋದಿಲ್ಲ. ಬಟ್ ಸ್ಟಿಲ್ ನೀವು ಮಿಸ್ಟೇಕ್ಗಳಿಂದ ನೀವು ಕಲ್ತ್ಕೊಂಡು ಮುನ್ನುಗ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ತಡೆಯೋದಕ್ಕೆ ಕೂಡ ಯಾರ ಕೈಯಲ್ಲೂ ಕೂಡ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಶುಕ್ರದಶದಲ್ಲಿ ನೀವು ಹೆಣ್ಣು ಮಕ್ಕಳಿಗೆ ತುಂಬ ಗೌರವನ ಕೊಡಬೇಕಾಗತ್ತೆ. ತುಂಬ ಗೌರವ ಅಂದರೆ ಏನು ಕಂಡಿದ್ದ ಕಡೆ ಎಲ್ಲ ಅಡ್ಬೀಳೋದು ಅಂತ ಅಲ್ಲ. ಸೊ ಏನೋ ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀವೊಂದು ಸ್ವಲ್ಪ ವುಮೆನ್ ಓರಿಯೆಂಟೆಡ್ ಬಿಸ್ನೆಸ್ಗಳನ್ನು ಮಾಡಿ. ಅಂದರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋಂಥ ಬಿಸ್ನೆಸ್ಗಳು, ಹೆಣ್ಮಕ್ಳು ಬಹಳಷ್ಟು ಬಂದು ಹೋಗುವಂಥ ಒಂದು ಬಿಸ್ನೆಸ್ಗಳು. ಅಂದರೆ ಯಾವುದೊಂದು ಬಟ್ಟೆ ಅಂಗಡಿ ಇರ್ಬೋದು, ಅಥವಾ ಒಂದು ಫ್ಯಾನ್ಸಿ ಸ್ಟೋರ್ಗಳಿರ್ಬೋದು. ಈ ರೀತಿಯಾಗಿ ನನಗೆ ಗೊತ್ತಿರೋದು ಕೆಲವೊಂದಿಷ್ಟು ಅಷ್ಟೇ. ಸೊ ಈ ಥರ ಏನೇ ಒಂದು ವುಮೆನ್ ಓರಿಯೆಂಟೆಡ್ ಬಿಸ್ನೆಸ್ಗಳನ್ನು ನೀವು ಮಾಡೋದ್ರಿಂದ, ಏನೋ ಬ್ಯೂಟಿ ಪಾರ್ಲರ್ಸ್ ಇರ್ಬೋದು, ಈ ಲಾಸ್ಗಳನ್ನು ಕಂಡುಕೊಂಡಿರ್ತೀರಲ್ವ, ಅದರಿಂದ ನೀವು ಈಸಿಯಾಗಿ ಹೊರಗಡೆ ಅಂತೂ ಬರ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ನಿಮ್ಮ ವೆಲ್ತನ್ನು ತೋರಿಸೋದಕ್ಕೆ ಹಿಂಜರಿಬೇಡಿ. ಅಂದರೆ ಎಲ್ಲಿ ನಾನು ಒಡವೆ ಹಾಕ್ಕೊಂಡು ಹೋಗ್ಬಿಟ್ರೆ ಯಾರಾದರೂ ನೋಡಿ ಏನು ಅಂದ್ಕೊತಾರೋ ಏನೋ ಅನ್ನೋದೆಲ್ಲ ಬೇಡ. ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಒಳ್ಳೆ ಸೂಟ್ ಹಾಕ್ಕೊಳ್ಳಿ, ಒಳ್ಳೆ ಬೂಟ್ ಹಾಕ್ಕೊಳ್ಳಿ, ಸೊ ಒಳ್ಳೆ ಸೀರೆ ಉಟ್ಕೊಳ್ಳಿ, ಅಥವಾ ಒಳ್ಳೆ ಒಡವೆಗಳನ್ನು ಹಾಕ್ಕೊಳ್ಳಿ. ಸೊ ಲಕ್ಸುರಿಯಸ್ ಕ್ಲಾತ್, ಲಕ್ಸುರಿಯಸ್ ಒಡವೆಗಳು ತಗೊಳ್ಳಿ, ಕಾರ್ ತೊಗೊಳ್ಳಿ. ತುಂಬ ಅಂದರೆ ನಿಮಗೆ ವೆಲ್ತ್ ಇದೆ ಅನ್ನೋದಾದರೆ ನೀವು ನಿಮ್ಮ ವೆಲ್ತನ್ನು ಶೋ ಆಫ್ ಮಾಡೋದಕ್ಕೆ ಯಾವುದೇ ಥರ ಹಿಂಜರಿಬೇಡಿ. ಸಾಲ ಮಾಡಿ ಅದನ್ನು ನಾನು ಹೇಳೋದಿಲ್ಲ. ಬಟ್ ಸ್ಟಿಲ್ ಏನಂದರೆ, ಶುಕ್ರದಶದಲ್ಲಿ ನೀವು ನಿಮ್ಮ ವೆಲ್ತನ್ನು ತೋರಿಸಿದಷ್ಟು ಒಳ್ಳೆಯದು. ನಮ್ಮ ಹತ್ರ ಕಾರಿಲ್ಲ, ತೊಂದರೆ ಇಲ್ಲ, ಒಳ್ಳೆ ಬಟ್ಟೆ ಇರುತ್ತಲ್ವ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ. ಯಾವಾಗಲೂ ಕೂಡ ಒಂದು ಏನು ರಾಜನ ಥರ ನೀವು ಫೀಲ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ರಾಜ ಅಥವಾ ರಾಣಿ ಥರ ಫೀಲ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಶುಕ್ರದಶ ಇನ್ನೂ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ಮೆಂಟ್ ಆಗಿ ನೀವು ಎಲ್ಲ ಥರ ಐಭೋಗಗಳನ್ನು ಅನುಭವಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನೊಂದು ಲಾಸ್ಟ್ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಿಮ್ಮ ಕಲೆನ ತೋರಿಸೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ. ಅಂದರೆ ನಿಮಗೆ ಹಾಡು ಹೇಳೋಕ್ಕೆ ಬರುತ್ತೆ, ಬಟ್ ಯಾರಾದರೂ ಎದ್ಬಿಟ್ಟು ಹಾಡು ಹೇಳಿ ಯಾರಾದರೂ ಅಂತ ಅಂದಾಗ ನಾಚ್ಕೊಂಡು ಕೂತ್ಕೊಳ್ಳೋದು, ಆ ಥರ ಎಲ್ಲ ಅನ್ನಕ್ಕೆ ಹೋಗಬೇಡಿ. ಸೊ ನಿಮಗೆ ಏನಾದರೂ ಕಲೆ ಇತ್ತು ನಿಮ್ಮಲ್ಲಿ ಅನ್ನೋದಾದರೆ, ಯಾವುದಾದ್ರೂ ಒಂದು ಸಣ್ಣ ಸಂದರ್ಭ ಸಿಕ್ಕಿದ್ರೂ ಕೂಡ ನಿಮ್ಮಲ್ಲಿರುವಂತಹ ಕಲೆನ ಶೋ ಮಾಡಿ, ನಿಮ್ಮಲ್ಲಿರುವಂತಹ ಕಲೆನ ಹೊರಗಡೆ ತೋರಿಸಿ. ಸೊ ಅದು ನಿಮಗೆ ತುಂಬ ಮಟ್ಟಿಗೆ ಕಾಂಟ್ಯಾಕ್ಟ್ಗಳನ್ನು ಬೆಳೆಸೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಮಟ್ಟಿಗೆ ನೀವು ನಿಮ್ಮ ಬಳಗ ಏನಿದೆಯಲ್ಲ ಅದನ್ನು ದೊಡ್ಡದು ಮಾಡ್ಕೋಬೋದು. ಸೊ ಅದು ಒನ್ ಆರ್ ಅನದರ್ ವೇ ನಿಮಗದು ಬೆನಿಫಿಟ್ ಆಗೇ ಆಗುತ್ತೆ. ಸೊ ಇದಿಷ್ಟು ಪರಿಹಾರಗಳು ಇದೆ. ಅದು ಕೂಡ ಸಿಂಪಲ್ ಪರಿಹಾರ ಇದೆ, ಇದರಿಂದ ವರ್ಕೌಟ್ ಆಗುತ್ತಾ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಮಾಡಿ ನೋಡಿ, ವರ್ಕೌಟ್ ಆಗೇ ಆಗುತ್ತೆ.
ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.